ಗರುಡ ಸಂಗಮ ಗರುಡ ಅವಾರ್ಡ್ಸ್ ಸಮಾರಂಭ ಅಲ್ಲ, ಇದು ಒಂದು ಸಮಾನತೆಯ ವೇದಿಕೆ. ಪದ್ಮಶ್ರೀ ಪುರಸ್ಕೃತರು ಮಂಜಮ್ಮ ಜೋಗತಿ, ವಿಶ್ವ ದರ್ಶನ ಕನ್ನಡ ದಿನಪತ್ರಿಕೆ ಇವರ ಸಹಯೋಗದೊಂದಿಗೆ ಗರುಡ ನ್ಯೂಸ್ ತಂಡದ ವತಿಯಿಂದ 2ನೇ ವರ್ಷದ ಗರುಡ ಸಂಗಮ ಸಮಾರಂಭ ಗರುಡ ಅವಾರ್ಡ್ಸ್ 2026 ರಾಜ್ಯ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಮತ್ತು ನಾಡಿನ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ರಾಜ್ಯ ಪ್ರಶಸ್ತಿ ಪ್ರದಾನ ಹಾಗೂ ಸರ್ಕಾರಿ ಕನ್ನಡ ಶಾಲೆಗಳ 350 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು 2026ರ ಕ್ಯಾಲೆಂಡರ್ ಮತ್ತು ಡೈರಿ ಬಿಡುಗಡೆ ಸಮಾರಂಭವನ್ನ ಸಂಡೂರು ತಾಲೂಕಿನಲ್ಲಿ ಅಂಬೇಡ್ಕರ್ ಭವನದಲ್ಲಿ ಅದ್ದೂರಿಯಾಗಿ ನೆರವೇರಿತು. ಕಾರ್ಯಕ್ರಮದ ಘನ ಉಪಸ್ಥಿತಿ ಸನ್ಮಾನ್ಯ ಶ್ರೀ ಇ ತುಕಾರಾಂ ಸಂಸದರು, ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲೆ ಹಾಗೂ ಕಾರ್ಯಕ್ರಮದ ಉದ್ಘಾಟನೆ ಶ್ರೀಮತಿ ಅನ್ನಪೂರ್ಣ ಇ ತುಕಾರಾಂ, ಶಾಸಕರು, ಸಂಡೂರು ವಿಧಾನಸಭಾ ಕ್ಷೇತ್ರ. ಕಾರ್ಯಕ್ರಮದ ಅಧ್ಯಕ್ಷತೆ ಶ್ರೀ ಮಲ್ಲೇಶ್ ಕಮತೂರ್, ಪ್ರಧಾನ ಸಂಪಾದಕರು, ಗರುಡ ನ್ಯೂಸ್. ದಿವ್ಯ ಸಾನ್ನಿಧ್ಯ ಶ್ರೀ ಶ್ರೀ ಮಾನಿಪ್ರ ಪ್ರಭು ಮಹಾಸ್ವಾಮಿಗಳು, ಸಂಸ್ಥಾನ ವಿರಕ್ತ ಮಠ ಸಂಡೂರು, ಬಳ್ಳಾರಿ ಜಿಲ್ಲೆ. ಶ್ರೀ ಶ್ರೀ ಸಿದ್ದರಾಮೇಶ್ವರ ಸ್ವಾಮಿಗಳು, ಶ್ರೀ ಗುರು ಸಿದ್ದರಾಮೇಶ್ವರ ವಿರಕ್ತ ಮಠ, ಯಶವಂತನಗರ ಸಂಡೂರು. ಇನ್ನು ಅನೇಕ ಸಂಘಟನೆಕಾರರು, ಗುರು ಹಿರಿಯರು ಈ ಕಾರ್ಯಕ್ರಮದ ವೇದಿಕೆ ಅಲಂಕರಿಸಿ ಕಾರ್ಯಕ್ರಮವನ್ನ ಅದ್ದೂರಿಯಿಂದ 2 ವರ್ಷದ ರಾಜ್ಯ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಸಿದ್ರು. ಗರುಡ ನ್ಯೂಸ್ ತಂಡದ ವತಿಯಿಂದ ಸರ್ಕಾರಿ ಕನ್ನಡ ಶಾಲೆಗಳ 350 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಕ್ಯಾಲೆಂಡರ್, ಡೈರಿ ಬಿಡುಗಡೆ ಮಾಡಿದ್ರು. ಈ ಕಾರ್ಯಕ್ರಮದಲ್ಲಿ ಪದ್ಮಶ್ರೀ ಮಂಜಮ್ಮ ಜೋಗತಿ ಮಾತನಾಡಿ, ಮಕ್ಕಳಿಗೆ ಮೊಬೈಲ್ ನೀಡುವ ಮೊದಲು ಧರ್ಮ ಗ್ರಂಥಗಳನ್ನ ನೀಡಿ, ಪತ್ರಕರ್ತರು ಯಾರಿಗೂ ಹೆದರಬೇಡಿ ಎಂದು ಮಾತನಾಡಿದರು. ಕಾರ್ಯಕ್ರಮಕ್ಕೆ ಶಾಸಕರು ಅನ್ನಪೂರ್ಣ ತುಕಾರಾಂ, ಪ್ರಭು ಮಹಾಸ್ವಾಮಿಗಳು, ಮಳಿಯಯ್ಯ ಸ್ವಾಮಿಗಳು, ಶಿವಮೂರ್ತಿ ಸ್ವಾಮಿಗಳು, ಬಸವಲಿಂಗ ಮಹಾಸ್ವಾಮಿಗಳು ಹಾಗೂ ವರದಿಗಾರರು ಭಾಗವಹಿಸಿದ್ರು. ಪದ್ಮಶ್ರೀ ಪುರಸ್ಕೃತರು ಮಂಜಮ್ಮ ಜೋಗತಿಯವರು ಅನೇಕ ಉತ್ತಮವಾದ ಮೌಲ್ಯವುಳ್ಳ ಮಾತುಗಳನ್ನು ವಿದ್ಯಾರ್ಥಿಗಳಿಗೆ ತಿಳಿಸಿದ್ರು. ಮಂಗಳಮುಖಿಯರು ಎಂದ್ರೆ ಸಮಾಜದಲ್ಲಿ ಒಂದು ದೃಷ್ಟಿಯಿಂದ ನೋಡುವ ಕಾಲ ಇದಾಗಿದೆ. ಅಂಥದ್ರಲ್ಲಿ ಗರುಡ ನ್ಯೂಸ್ ತಂಡದವರು ನಮ್ಮಂಥವರನ್ನ ಗುರುತಿಸಿ ಹೆಣ್ಣು ಮಕ್ಕಳಿಗೆ ಸ್ಥಾನಮಾನ ನೀಡುವ ಯೋಚನೆಯಿಂದ ನಮ್ಮಂಥವರಿಗೆ ವಿಶೇಷವಾದ ವೇದಿಕೆ ಇದಾಗಿದೆ. ಮತ್ತು ಇಲ್ಲಿ ಅನೇಕ ಮಹಿಳೆಯರು ಮತ್ತು ಪುರುಷರು, ತೃತೀಯ ಲಿಂಗಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿಂದ ಈ ಕಾರ್ಯಕ್ರಮವು 2ನೇ ವರ್ಷದ ಗರುಡ ಸಂಗಮ ಸಮಾರಂಭ ಮತ್ತು ಗರುಡ ಅವಾರ್ಡ್ಸ್ 2026ನೇ ರಾಜ್ಯ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಹಾಗೂ ಸರ್ಕಾರಿ ಕನ್ನಡ ಶಾಲೆಗಳ 350 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿದ್ದಲ್ಲದೆ ಈ ವೇದಿಕೆಯು ಸರ್ವರಿಗೂ ಸಮಾನತೆ ನೀಡುವ ವೇದಿಕೆಯಾಗಿದೆ ಎಂದು ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ 33 ವರದಿಗಾರರು, ಸರ್ಕಾರಿ ಶಾಲೆಯ ಮಕ್ಕಳು, ವಿವಿಧ ಇಲಾಖೆಯ ಅಧಿಕಾರಿಗಳು, ವಿವಿಧ ಸಂಘಟನೆಕಾರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನ ಅತ್ಯಂತ ಯಶಸ್ವಿಯಾಗಿ ಮುಕ್ತಾಯಗೊಳಿಸಿದರು. ಬೆಟ್ಟದ ಮೇಲೊಂದು ಮನೆಯ ಮಾಡಿ, ಬೆಟ್ಟದ ಮೇಲೊಂದು ಮನೆಯ ಮಾಡಿ, ಮೃಗಗಳಿಗೆ ಅಂಜಿದುಡೆಯಂತಯ್ಯ, ಮೃಗಗಳಿಗೆ ಅಂಜಿದುಡೆಯಂತಯ್ಯ, ಮೃಗಗಳಿಗೆ ಅಂಜಿದುಡೆ ಎಂತಯ್ಯ. ಅಕ್ಕಮಾದೇವಿಯವರ ವಚನ ಬಹಳ ಸುಶ್ರಾವ್ಯವಾಗಿ ಹೇಳಿದ್ದಾರೆ. ಅನುಭವಿಸಿದರೆ ಗುರುಕಾಯುವ ಹಾಗೆ ಗುರುವಿನ ಕೃಪಾಕ್ಷವಾದ ಗುರುವಿನ ಕರೆಗೆ ಎಳೆಯ ವಿದ್ಯಾರ್ಥಿ ಜೀವನದಲ್ಲಿ ಗುರುವಿದ್ದಾರೆ. ಪರಮ ಪೂಜ್ಯರು ಭಕ್ತಾದಿಗಳನ್ನ ಆಶೀರ್ವದಿಸಲು ಗುರುವಿದ್ದಾರೆ. ಎಲ್ಲ ಮಹಾಭಾರತದ ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ ಎಲ್ಲ ಯುಗಗಳನ್ನು ನೋಡ್ತಾ ಬಂದರೆ ಗುರುವಿನ ಆದರ್ಶಗಳ ಮೌಲ್ಯಗಳನ್ನು ಮುಂದಿಟ್ಟುಕೊಂಡೇ ಪ್ರತಿಯೊಬ್ಬ ರಾಜರು ರಾಜಕೀಯ ರಂಗದಲ್ಲಿ ಪ್ರತಿಯೊಬ್ಬರು ಅವರ ಆಶೀರ್ವಾದ ನೀಡ್ತಾ ಇದ್ದಾರೆ.
ಆ ಒಂದು ಹಿನ್ನೆಲೆಯಲ್ಲಿ ದಯಮಾಡಿ ಈಗಾಗಲೇ ಸಮಯ ಸಾಧಕಾಗ್ತಾ ಬಂದಿದೆ. ದಯಮಾಡಿ ಶಾಂತಿಯಿಂದ ಕುಳಿತುಕೊಂಡು ಈ ಕಾರ್ಯಕ್ರಮವನ್ನು ಈಗಾಗಲೇ ವಿಶ್ವದರ್ಶನ ಕನ್ನಡ ದಿನಪತ್ರಿಕೆಗಳ ಸಹಯೋಗದೊಂದಿಗೆ ಗಾಯಕರಿಗೆ ರಾಜ್ಯ ಪ್ರಶಸ್ತಿ ಭವನ ಮತ್ತು ಸರ್ಕಾರಿ ಕನ್ನಡ ಶಾಲೆಗಳ 350 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ 2005 ಕ್ಯಾಲೆಂಡರ್ ಮತ್ತು ಡೈರಿ ಬಿಡುಗಡೆ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಉಪಸ್ಥಿತಿಯನ್ನು ಸನ್ಮಾನ್ಯ ಶ್ರೀ ವಿಕ್ರಮರವರು, ಕಾರ್ಯಕ್ರಮದ ಉದ್ಘಾಟನೆ ಅನ್ನಪೂರ್ಣ ಸಿದ್ದರಾಮಯ್ಯವರು, ವಿಶೇಷ ಆಹ್ವಾನಿತರು ಡಾಕ್ಟರ್ ಎಸ್ ಪಾಟೀಲ್, ಸಂಪಾದಕರು ವಿಶ್ವದರ್ಶನ ಕನ್ನಡ ದಿನಪತ್ರಿಕೆ, ಶ್ರೀ ಬಂಗ್ಲೆ ಮಲ್ಲಿಕಾರ್ಜುನ ರಾಜ್ಯಾಧ್ಯಕ್ಷರು ಹಾಗೂ ಕಾರ್ಯಕ್ರಮದ ಅಧ್ಯಕ್ಷತೆ ಮಲ್ಲೇಶ್ ಕಂತೂರಿವರು, ದಿವ್ಯ ಸಾನ್ನಿಧ್ಯ ಶ್ರೀಮದ್ ನಿರಂಜನ ಪ್ರಭಾಜೋಗಿ ಮಹಾಸ್ವಾಮಿಗಳು, ಶ್ರೀ ಶ್ರೀ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳು, ಸಿದ್ದರಾಮೇಶ್ವರ ವಿದ್ಯಾರ್ಥಿ ಯಶವಂತನಗರ ಹಲವಾರು ಗುರುಮೂರ್ತಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ವರದಿ ಬಾವಿಹಳ್ಳಿ ನಂದ್ಯಾನಾಯಕ್, ಗರುಡ ಭೇಟೆ ಕನ್ನಡ ನ್ಯೂಸ್.